ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಆಯೋಜ ಮಲ್ಲಪ್ಪ ಜುತಾವ್. ಅಧಿವೇಶನ ಸಮೀಪ ಬಂದಂತೆ ನಿಮಗೂ ಗೊತ್ತದ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳಾಗಲೇಬೇಕೆಂಬ ಧೋರಣೆಯ ಹಠದ ಧೋರಣೆಯ ಚಳವಳಿಗಳು ಆರಂಭ ಆಗ್ತದೆ. ಅದು ಗೋಕಾಕದಲ್ಲಂತೂ ಜೋರ್ದಾರಾಗಿ ಮಾಡಿದ್ದಾರೆ. ಜನ ನಮ್ಮ ಜಿಲ್ಲೆ ಆಗಬೇಕು, ಪ್ರತ್ಯೇಕ ಜಿಲ್ಲೆ ಆಗಬೇಕು ಅಂತ ಬೈಕೇನು ಇಟ್ಟಿದ್ದಾರೆ. ಅಲ್ಲಿ ವಕೀಲರಾಗಿರ್ಬೋದು, ಅಲ್ಲಿಯ ಲೀಡರ್ಗಳಾಗಿರ್ಬೋದು, ಅದೇ ಕಾಲಕ್ಕೆ ಅಲ್ಲಿಯ ಜನಸಾಮಾನ್ಯರು ಸಹಿತ ಆಗಬೇಕು ಗೋಕಾಕ ಜಿಲ್ಲೆ ಪ್ರತ್ಯೇಕವಾಗಿ. ಇದರ ಬೆನ್ನಲ್ಲೇ ಚಿಕ್ಕೋಡಿ ಅದು ಸಹ ಕಳೆದ 3-4 ದಶಕಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ಹೋರಾಟ ಮಾಡ್ತಾ ಬಂದಿದ್ದು. ಅದರಲ್ಲಿ ಕಳೆದ 2 ದಶಕಗಳಿಂದಂತೂ ಜೋರ್ದಾರಾದಂಥ ಅಲ್ಲಿ ರಾಜಕೀಯ ಜನರ ಇಚ್ಛಾಶಕ್ತಿ ಜೊತೆಗೆ ಸಂಗಪ್ಪಗಳಂಥ ದಿವಂಗತ ಒಳ್ಳೆಯ ಹೋರಾಟಗಾರರು ಅವರೆಲ್ಲರ ಮುಖಂಡತ್ವದಿಂದಾಗಿ ಅಲ್ಲಿ ಅನೇಕ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಆವತ್ತಿದ್ದಂಥವರು AB ಪಾಟೀಲ್ ಇರ್ಬೋದು, ನಮ್ಮ ಈ ಹಿಂದಿನ ಉಮೇಶ್ ಕತ್ತಿಯವರು ಇರ್ಬೋದು, ಇವತ್ತಿನ ಗದ್ದೆ ಫ್ಯಾಮಿಲಿ ಇರ್ಬೋದು, ಅವರೆಲ್ಲರೂ ಕುಡ್ಕೊಂಡು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅಂತೇಳಿ ಜೋರ್ದಾರ ಹೋರಾಟ ಮಾಡಿದ ಫಲ ಹಾಗೆ ಇವತ್ತು ಶೈಕ್ಷಣಿಕ ಜಿಲ್ಲೆ ಅಂತ ಆಗಿ ಘೋಷಣೆ ಆಗಿದೆ. ಅವ್ರಿಗೂ ಈಗ ಜಿಲ್ಲೆ ಆಗಲೇಬೇಕು ಅಂತ ನಡೆಸೋ ಶ್ರೀಗಳು ಒಂದು ನಿಯೋಗನ ಒಯ್ಲಿಕ್ಕೆ ಹೊರಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಇಲ್ಲಪ್ಪ ನಮ್ಮದು ಆಗಬೇಕು, ಬಹು ವರ್ಷಗಳಿಂದ ಉಳಿದಿದ್ದ ಚಿಕ್ಕೋಡಿ ಜಿಲ್ಲೆ ಪ್ರತ್ಯೇಕವಾಗಿ ಘೋಷಣೆ ಆಗಬೇಕು ಅನ್ನೋಂಥ ನೆಲೆಯಲ್ಲೇ ಹೋಗ್ತಾ ಇದ್ದಾರೆ. ಅದೇ ಕಾರಕ ಈಗಿರುತ್ತಿರುವಂತಹ SY ಹಂಜಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರು ಇವರು ಸಹಿತ ಹೇಳ್ತಾ ಇದ್ದಾರೆ, ಡಿಸೆಂಬರ್ 31 ಅವ್ರಿಗೂ ಒಂದು ರೀತಿ ಎದುಗುದಿ ಶುರುವಾಗಿಬಿಟ್ಟದ. ಡಿಸೆಂಬರ್ 31 ನಂತರ ಜಿಲ್ಲೆಗಳಿಗೆ ಘೋಷಣೆ ಆಗೋದು ಭಾಳ ಕಷ್ಟ ಅದ. ಕೇಂದ್ರ ಈಗಾಗಲೇ ರಾಜ್ಯಗಳಿಗೆ ಸೂಚನೆ ಕೊಟ್ಟದ ಆದೇಶ ಎಲ್ಲ